ವೆಲ್ಕಮ್ ಬ್ಯಾಕ್. ಇದು ಹಿಮು ಬರ್ತ್ಡೇ ವ್ಲಾಗು. ಆದರೆ ತುಂಬ ದಿನದಿಂದ ಇದನ್ನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಆಗಿರಲಿಲ್ಲ. ಯಾಕಂದರೆ ನನಗೆ ಇದು ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಹೀಗಿತ್ತು ನಮ್ಮ ಹಿಮು ಬರ್ತ್ಡೇಗೆ ಮಾಡಿದ್ದು ಡೆಕೋರೇಷನ್ನು. ಇದು ನನಗೆ ನಮ್ಮ ಫ್ರೆಂಡ್ ಕಡೆಯಿಂದ ಮಾಡಿಕೊಟ್ಟಿದ್ದು. ತುಂಬಾ ರೀಸನಬಲ್ ಪ್ರೈಸ್ಗೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇಕು ಅಂದರೆ ಅವ್ರ ನಂಬರ್ನ ನಾನು ನಿಮಗೆ ಕೊಡ್ತೀನಿ. ಆ್ಯಂಡ್ ನಾನು ಅಷ್ಟೇ, ಮತ್ತು ಮಕ್ಕಳು ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಕ್ಕಳಂತೂ ಇಬ್ಬರೂ ಸೂಟ್ ತೊಗೊಂಡಿದ್ರು, ಅದ್ರ ಜೊತೆಗೆ ಸುನೀನು. ಎಲ್ಲ ಒಳ್ಳೆ ಚೆನ್ನಾಗಿ ಪರ್ಫೆಕ್ಟಾಗಿ ಆಯಿತು. ಹೇಗೇಗೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಚೆನ್ನಾಗಾಯಿತು. ಆಮೇಲೆ ಹಿಮುನೂ ಅಷ್ಟೇ ಫಸ್ಟ್ ಎಲ್ಲ ಇದು ಫೋಟೋಗೆಲ್ಲ ಪೋಸ್ ತುಂಬಾ ಚೆನ್ನಾಗಿ ಕೊಟ್ಟ. ಬಟ್ ಆಮೇಲೆ ಸ್ವಲ್ಪ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಬಿಕಾಸ್ ಅವ್ನು ಒಂದು ಕಡೆ ಅವ್ನು ನಿಲ್ಲಲ್ಲ. ಅಷ್ಟು ಹೊತ್ತು ನಿಂತಿರೋದೇ ಹೆಚ್ಚು. ನಾವೆಲ್ಲ ಫಸ್ಟ್ ಫೋಟೋ ಎಲ್ಲ ತೊಗೊಂಡು, ಯಾಕಂದ್ರೆ ಜನ ಎಲ್ಲ ಬರಲಿ, ಆಮೇಲೆ ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಅಜ್ಜಿ ತಾತ ಎಲ್ಲರ ಜೊತೆನೂ ಫೋಟೋ ಎಲ್ಲ ತೆಗೆಸ್ಕೊಂಡು ಕಿತಾಪತಿ ಮಾಡಿಕೊಂಡು ನಮ್ಮ ಹಿಮು ಜೊತೆಗೆ ಬರ್ತ್ಡೇ. ಈ ವಿಡಿಯೋ ಕ್ರೆಡಿಟ್ಗೋಸ್ಟು ನಮ್ಮ ವೈಷ್ಣವಿದು. ಬಿಕಾಸ್ ಅವಳು ಕೇಳ್ತಿದ್ಲು, ನಾನು ಇನ್ನೊಂದು ಫಂಕ್ಷನ್ಗೆ ಹೋದಾಗ, ಅಕ್ಕ ಯಾಕೆ ವೀಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡಿಲ್ಲ ನೀನು ಅಂತ. ನನಗೆ ಟೈಮೇ ಸಿಕ್ಕಿರಲಿಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ, ಹಂಗಾಗಿ ಮಾಡಿರಲಿಲ್ಲ. ನಾನು ವೀಡಿಯೋ ಕಳಿಸಿದ್ದು ಅಂತ ನನಗೆ ಹೇಳಲೇ ಇಲ್ಲ, ಕ್ರೆಡಿಟ್ ಕೊಡಲಿಲ್ಲ ಅಂತ ಹೇಳ್ತಿದ್ಲು. ಹಂಗಾಗಿ ವೀಡಿಯೋದಲ್ಲಿ ಅವಳಿಗೆ ಕ್ರೆಡಿಟ್ ಹೋಗ್ತಾ ಇದೆ ಅಂತ ಅವಳಿಗೆ ಗೊತ್ತಾಗುತ್ತೆ. ನೋಡಿ, ನಾವು ಎಷ್ಟೋ ಸಲ ನಾವು ಅಂದ್ಕೊಂಡಿರೋ ರೀತಿ ಆಗಲ್ಲ. ನಾವಂತೂ ಈ ಬರ್ತ್ಡೇ ಎಲ್ಲ ಕಳೆದ್ಮೇಲೆ ನಾವು ನಮ್ಮ ಸಂದೀಪ್ ಅವರು ಅಂದರೆ ನಮ್ಮ ಇದನ್ನ ನಾವು ತುಂಬ ಮಿಸ್ ಮಾಡಿಕೊಂಡು, ಮತ್ತು ನಾವು ಹೇಳ್ತಾನೆ ಇರ್ತೀವಿ ಯಾವಾಗಲೂ, ನಮ್ಮ ಹಿಮು ನಮ್ಮ ಇದನ್ನ ಥರನೇ ಇದ್ದಾನೆ ಹೇಗೆ ಅಂತ. ಅದಿನ್ನೂ ಒಂಥರ ಖುಷಿ, ಆದರೆ ಒಂಥರ ಅವ್ರು ಇಲ್ವಲ್ಲ ಅನ್ನೋ ದುಃಖ. ಇವಾಗ ಇದ್ದಿದ್ರಂತೂ ಫುಲ್ಲು ಓಡಾಡಿಕೊಂಡು ಈ ಫಂಕ್ಷನ್ನ ಬೇರೆ ಥರನೇ ಅವರು ಕ್ರಿಯೇಟ್ ಮಾಡ್ತಿದ್ರು. ಲುಕ್ಕು ಇನ್ನೇನೋ ಒಂಥರ ಚೆನ್ನಾಗಿರ್ತಿತ್ತು. ಅವ್ರನ್ನ ಮಿಸ್ ಮಾಡ್ಕೊಂಡು ಅಂತ ನಮಗೆ ತುಂಬ ಫೀಲ್ ಆಗ್ತಿತ್ತು. Happy birthday to you. Happy birthday, dear Himu. Happy birthday to you. Nado gadi a kade kuda go. Ilodu Himash ilodu Himash ಇಲ್ಲಿ ಇದ್ರೊಳಗೆ ಹಿಮಾಶ್ ಕ್ಯಾಮ್ರಾ ನೋಡು. ಇಲ್ಲಿ ಕ್ಯಾಮ್ರಾ.
ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಎಲ್ಲರೂ ಬರ್ತಡೆಗೆ ಬಂದಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಯಿತು. ಆದರೆ ನನಗೆ ವೀಡಿಯೋಸ್ ಕರೆಕ್ಟಾಗಿ ಸಿಕ್ಕಲಿಲ್ಲ. ವೈಷ್ಣವಿ ವೀಡಿಯೋ ಮಾಡಿರಲಿಲ್ಲ ಅಂದರೆ ಇಷ್ಟು ನನಗೆ ವೀಡಿಯೋಸ್ ಸಿಗ್ತಿರ್ಲಿಲ್ವೇನೋ. ಎಲ್ಲರೂ ನಾನೆಲ್ಲ ಹೋಗಿದ್ದ ಕಡೆ ಎಲ್ಲ ಮಾಡ್ಕೊಂಡಿರ್ತೀನಿ. ಬಟ್ ನಮ್ಮ ಮನೆಯದೇ ಫಂಕ್ಷನು ಅಂತ ಅಂದಾಗ ನಾನು ವೀಡಿಯೋ ಮಾಡೋಕ್ಕೆ ನನಗೆ ಫುಲ್ಲು ಎಲ್ಲ ಕಡೆ ಟೆನ್ಷನ್ ಆಯ್ತಲ್ಲ, ಹಂಗಾಗಿ ನಾನು ವೀಡಿಯೋ ಮಾಡೋದನ್ನು ಸ್ವಲ್ಪ ಇಗ್ನೋರ್ ಮಾಡಿಬಿಟ್ಟೆ. ಹಂಗಾಗಿ ನನ್ನ ವೀಡಿಯೋಸ್ದು ಲಾಸ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ಬಮ್ ಬಂದ ತಕ್ಷಣವೇ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.